ಪಂಚವಟಿ ಪ್ರದೇಶದಲ್ಲಿ ಗೋದಾವರಿ ನದಿಯ ದಡದಲ್ಲಿರುವ ನರೋಶಂಕರ ದೇವಾಲಯವು ಪೇಶ್ವಾಯಿ ಕಾಲದ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಪರಿಣಿತ ಕುಶಲಕರ್ಮಿಗಳು ನೈಸರ್ಗಿಕ ಪರಿಸರಕ್ಕೆ ಸೂಕ್ತವಾದ ಮತ್ತು ಸಾಮರಸ್ಯದ ವಿನ್ಯಾಸಗಳನ್ನು ಬಳಸಿದ್ದಾರೆ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ನರೋಶಂಕರ ದೇವಸ್ಥಾನವನ್ನು ಕ್ರಿಸ್ತಶಕ 1747 ರಲ್ಲಿ ಮುಖ್ಯಸ್ಥ ನರೋಶಂಕರ್ ರಾಜೇ ಬಹದ್ದೂರ್ ನಿರ್ಮಿಸಿದರು. ಗಂಟೆ ಮತ್ತು ಅದರ ವಾಸ್ತುಶೈಲಿಯಿಂದಾಗಿ ಈ ದೇವಾಲಯವು ಬಹಳ ಮಹತ್ವದ್ದಾಗಿದೆ. ನರೋಶಂಕರ ದೇವಾಲಯವು ಪೇಶ್ವೆಗಳ ಉಚ್ಛ್ರಾಯ ಸ್ಥಿತಿಯಲ್ಲಿ ನಿರ್ಮಾಣವಾದ ಕಾರಣ ಯಾವುದೇ ಮುಸ್ಲಿಂ ಪ್ರಭಾವದಿಂದ ಸಂಪೂರ್ಣವಾಗಿ ಹೊರಗುಳಿದಿದೆ. ಈ ದೇವಾಲಯವು ರಾಜಸ್ಥಾನಿ ಮತ್ತು ಗುಜರಾತಿ ವಾಸ್ತುಶಿಲ್ಪದ ಪ್ರಭಾವವನ್ನು ತೋರಿಸುತ್ತದೆ. 17ನೇ ಮತ್ತು 18ನೇ ಶತಮಾನದ ಅವಧಿಯಲ್ಲಿ ಗುಜರಾತ್ ಮತ್ತು ರಾಜಸ್ಥಾನದಿಂದ ಬಡಗಿಗಳು, ಫ್ರೆಸ್ಕೋ ವರ್ಣಚಿತ್ರಕಾರರು, ಶಿಲ್ಪಿಗಳು, ಕುಶಲಕರ್ಮಿಗಳು ಮತ್ತು ಮೇಸ್ತ್ರಿಗಳು ಬಂದರು ಮತ್ತು ಅವರು ಸ್ಥಳೀಯ ಕುಶಲಕರ್ಮಿಗಳಿಗೆ ತರಬೇತಿ ನೀಡಿದರು. ಆ ಕಾಲದ ಅನೇಕ ದೇವಾಲಯಗಳನ್ನು ವಿನ್ಯಾಸಗೊಳಿಸಲು ಮತ್ತು ಕಾರ್ಯಗತಗೊಳಿಸಲು ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ನರೋಶಂಕರ ದೇವಾಲಯದ ಗಂಟೆಯು ಕೆಲವು ರಾಜಕೀಯ ಮಹತ್ವವನ್ನು ಹೊಂದಿದೆ. ಬೃಹತ್ ಗಂಟೆಯನ್ನು ಪೋರ್ಚುಗೀಸ್ ಪ್ರದೇಶವಾದ ವಸಾಯಿಯಿಂದ ತರಲಾಯಿತು. ಕ್ರಿಸ್ತಶಕ 1739 ರಲ್ಲಿ ಶ್ರೀಮಂತ ಬಾಜಿರಾವ್ ಪೇಶ್ವೆಯ ಸಹೋದರ ಚಿಮಾಜಿ ಅಪ್ಪ ನೇತೃತ್ವದ ಸೈನ್ಯದಿಂದ ಭಾರತದ ಪಶ್ಚಿಮ ಕರಾವಳಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಪೋರ್ಚುಗೀಸ್ ದಬ್ಬಾಳಿಕೆಯಿಂದ ವಿಮೋಚನೆಗೊಳಿಸಲಾಯಿತು. ಅವರು ಪೋರ್ಚುಗೀಸ್ ಆಕ್ರಮಣಕಾರರನ್ನು ಸೋಲಿಸಿದರು ಮತ್ತು ವಸಾಯಿ ಕೋಟೆಯನ್ನು ಸ್ವತಂತ್ರಗೊಳಿಸಿದರು. ನರೋಶಂಕರ ದೇವಾಲಯದ ಗಂಟೆಯು ಅದರ ದೊಡ್ಡ ಗಾತ್ರದ ಕಾರಣದಿಂದ ಪ್ರಸಿದ್ಧವಾಗಿದೆ, ಆದರೆ ಇದು ಮರಾಠರ ಶೌರ್ಯವನ್ನು ನೆನಪಿಸುತ್ತದೆ. ಎತ್ರಿಯಂತಹ ವೈಶಿಷ್ಟ್ಯಗಳನ್ನು ಹೊಂದಿರುವ ರಚನೆಯಲ್ಲಿ ಗಂಟೆಯನ್ನು ಪ್ರವೇಶ ದ್ವಾರದಲ್ಲಿ ಇರಿಸಲಾಗಿದೆ. ನರೋಶಂಕರ್ ನಾಸಿಕ್ಗೆ ವಿಜಯದ ಸಂಕೇತವಾಗಿ ಗಂಟೆಯನ್ನು ತಂದರು. ಗಂಟೆಯನ್ನು ಆನೆಯ ಕೊರಳಿಗೆ ನೇತುಹಾಕಿ ನಾಸಿಕ್ಗೆ ತರಲಾಯಿತು ಎಂದು ಹೇಳಲಾಗುತ್ತದೆ. ನಾಸಿಕ್ ನರೋಶಂಕರ್ ಮಂದಿರದ ವಾಸ್ತುಶಿಲ್ಪ ಕಲ್ಲಿನಿಂದ ಮಾಡಿದ ಬಲವಾದ ಗೋಡೆಯೊಳಗೆ ದೇವಾಲಯವಿದೆ. ಶಿಖರ, ಸಭಾಮಂಟಪದ ಮೇಲ್ಚಾವಣಿಯಲ್ಲಿ ಪೌರಾಣಿಕ ಕಲೆ ಮತ್ತು ನರೋಶಂಕರ ಗಂಟೆಯ ಎರಡು ಬದಿಗಳಲ್ಲಿ ಛತ್ರಿಗಳು ದೇವಾಲಯದ ರೂಪ ಮತ್ತು ಸ್ವರೂಪದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಅಧೀನ ಶಿಖರಗಳು ಮತ್ತು ಇತರ ಶಿಲ್ಪಗಳ ಮೇಲೆ ಸಿಂಹಗಳು ಮತ್ತು ಇತರ ಪೌರಾಣಿಕ ಪ್ರಾಣಿಗಳಂತಹ ಪ್ರಮುಖ ಶಿಖರ ಆಕೃತಿಗಳ ಆಕಾರ, ನದಿಯ ಮುಂಭಾಗದಲ್ಲಿರುವ ಆಳವಾದ ನೀಲಿ ಆಕಾಶದ ಹಿನ್ನೆಲೆಯೊಂದಿಗೆ ವ್ಯತಿರಿಕ್ತವಾಗಿ ನಾಸಿಕ್ನ ಪರಿಣಿತ ಕುಶಲಕರ್ಮಿಗಳಿಗೆ ಪ್ರತಿಜ್ಞೆ ಮತ್ತು ಮೆಚ್ಚುಗೆಯನ್ನು ಉಂಟುಮಾಡುತ್ತದೆ. ಕುಶಲಕರ್ಮಿಗಳು ನರೋಶಂಕರ ಮಂದಿರದಲ್ಲಿ ಸಾವಯವ ಮುಖ್ಯ ಶಿಖರದ ಎತ್ತರ 26 ಮೀಟರ್ ಮತ್ತು ಉಪಶಿಖರಗಳ ಎತ್ತರ ಕ್ರಮವಾಗಿ 20 ಮೀಟರ್ ಮತ್ತು 15 ಮೀಟರ್. ನರೋಶಂಕರ ದೇವಾಲಯದ ಹಿಂಭಾಗದಲ್ಲಿ ಮತ್ತು ಇತರ ಎರಡು ಬದಿಗಳಲ್ಲಿ ಆನೆಗಳ ಕೆತ್ತನೆಗಳಿವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.